ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಆಲ್ರೆಡಿ ನಿಮಗೆ ತಮ್ಮೇಲೆ ನೋಡಿ ಗೊತ್ತಾಗೇ ಇರುತ್ತೆ, ನಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದು ಹೇಗೆ ತಿಳ್ಕೊಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಕೊಡಿ, ಇದರಿಂದ ನನಗೆ ಹೆಚ್ಚು ವಿಡಿಯೋ ಮಾಡೋ ಉತ್ಸಾಹ ಬರುತ್ತೆ. ನೋಡಿ, ನೀವು ನೋಡಿರ್ತೀರ, ಈ ಸ್ಕಿನ್ ಇರೋರು ಆ ಪ್ರಾಡಕ್ಟ್ ಯೂಸ್ ಮಾಡಿ, ಈ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ನಿಮ್ಮ ಸ್ಕಿನ್ ಟೈಪ್ ಯಾವುದಂತ ತಿಳ್ಕೊಳ್ದೇ ಸಿಕ್ ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನೆಲ್ಲ ಹಾಳಾಗುತ್ತೆ. ಹಾಗಿದ್ರೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ತಿಳ್ಕೊಳ್ಳೋಣ. ಫಸ್ಟಿಗೆ ಸ್ಕಿನ್ನಲ್ಲಿ 4 ವಿಧ ಇರುತ್ತೆ. ಒಂದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್. ಈಗ ಫಸ್ಟು ಡ್ರೈ ಸ್ಕಿನ್ನ ಹೇಗೆ ಫೈಂಡ್ ಔಟ್ ಮಾಡೋದಂತ ನೋಡೋಣ. ಫಸ್ಟು ನಿಮ್ಮ ಫೇಸ್ ವಾಶ್ ತೊಗೊಂಡು ಮುಖೆಲ್ಲ ಚೆನ್ನಾಗಿ ತೊಳ್ಕೊಂಡು ಆದ ತಕ್ಷಣ ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಡಿ. ಅಂದರೆ ಮಾಯ್ಶ್ಚರೈಸರ್ ಆಗಲಿ, ಸನ್ಸ್ಕ್ರೀನ್ ಲೋಷನ್ ಆಗಲಿ ಏನೂ ಹಚ್ಕೋಬೇಡಿ. 1 ಅವರ್ ಹಾಗೇ ಬಿಡಿ. 1 ಅವರ್ ಆದಮೇಲೆ ಹೀಗೆ ನಿಮ್ಮ ಟಿಶ್ಯೂ ಪೇಪರ್ ತೊಗೊಳ್ಳಿ. ಒಂದು 10 ಸೆಕೆಂಡ್ ಈಗ ಒತ್ತಿ ಇಟ್ಕೊಳ್ಳಿ ನಿಮ್ಮ ಸ್ಕಿನ್ ಮೇಲೆ. 10 ಸೆಕೆಂಡ್ ಆದಮೇಲೆ ನಿಮ್ಮ ಟಿಶ್ಯೂ ಪೇಪರಲ್ಲಿ ಯಾವುದೇ ಚೇಂಜಸ್ ಕಾಣದೇ ಇತ್ತು ಅಂದರೆ, ಹಾಗೆ ನಿಮ್ಮ ಸ್ಕಿನ್ ಎಲ್ಲ ಒಂಥರ ಟೈಟ್ ಅನಿಸೋದು, ಇಲ್ಲೆಲ್ಲ ಡ್ರೈ ಆಗಿತ್ತು ಅಂದರೆ ಅದು ಡ್ರೈ ಸ್ಕಿನ್ ಅಂತ ಅರ್ಥ. ಇಂಥವರು ಡ್ರೈ ಸ್ಕಿನ್ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಬೇಕು. ಇವ್ರ ಸ್ಕಿನ್ನು ಸೆನ್ಸಿಟಿವ್ ಆಗಿರೋದ್ರಿಂದ ಯಾವುದೇ ಹೊಸ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಬೇಕು ಅಂತ ಆದರೆ ಫಸ್ಟ್ ನೀವು ಸ್ವಲ್ಪ ತೊಗೊಂಡು ಇಲ್ಲಿ ಅಪ್ಲೈ ಮಾಡಿ, ಅಥವಾ ಇಲ್ಲಿ ಅಪ್ಲೈ ಮಾಡಿ ನೋಡಿ. ನಿಮಗೆ ಯಾವುದೇ ಇರಿಟೇಷನ್ ಆಗಲಿ, ಇಚ್ಚಿಂಗ್ ಆಗಲಿ ನಿಮಗೆ ಕಾಣಿಸ್ತಾ ಇದ್ದರೆ ನೆಕ್ಸ್ಟ್ ಅದನ್ನು ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಯಾವಾಗಲೂ ಅಷ್ಟೇ, ಡೈರೆಕ್ಟು ಯಾವ ಪ್ರಾಡಕ್ಟನ್ನು ನೀವು ಡೈರೆಕ್ಟು ಮುಖಕ್ಕೆ ಯೂಸ್ ಮಾಡಬೇಡಿ. ಯಾಕಂದರೆ ಮುಖದಲ್ಲಿ ಏನಾದರೂ ನಿಮಗೆ ಇಚ್ಚಿನೆಸ್ಸು, ಅಲರ್ಜಿ ಆಯಿತು ಅಂದರೆ ಡೈರೆಕ್ಟು ಕಾಣಿಸುತ್ತೆ. ಹಾಗಾಗಿ ಫಸ್ಟು ಇಲ್ಲಿ ಅಪ್ಲೈ ಮಾಡಿ ನೋಡಿ, ಅಥವಾ ಇಲ್ಲಿ ಅಪ್ಲೈ ಮಾಡಿ ನೋಡಿ. ನಿಮಗೆ ಯಾವುದೇ ಅಲರ್ಜಿ ಆಗದೇ ಇದ್ದರೆ ಆವಾಗ ನೀವು ಯೂಸ್ ಮಾಡ್ಕೋಬೋದು. ಆಗಲೇ ಅದಕ್ಕಿಂತ ಮುಂಚೆ ಡರ್ಮಟಾಲಜಿಸ್ಟ್ನ ನೀವು ಒಂದು ಸಲ ಕನ್ಸಲ್ಟ್ ಮಾಡಿ ತಿಳ್ಕೊಂಡು ನಿಮ್ಮ ಸ್ಕಿನ್ ಯಾವುದು, ಅದಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಯೂಸ್ ಮಾಡಿ. ಆಯಿತಾ? ಈಗ ಫಸ್ಟು ಡ್ರೈ ಸ್ಕಿನ್ ಆಯಿತು. ನೆಕ್ಸ್ಟು ಆಯಿಲಿ ಸ್ಕಿನ್ ನೋಡೋಣ. ಈಗ ಸೆಕೆಂಡ್ ಆಯಿಲಿ ಸ್ಕಿನ್ ನೋಡೋಣ. ಆಯಿಲಿ ಸ್ಕಿನ್ಗೂ ಸೇಮ್ ಅದೇ ಮೆಥಡು. ಫಸ್ಟು ಮುಖ ತೊಳ್ಕೊಳ್ಳಿ, 1 ಅವರ್ ಹಾಗೇ ಬಿಡಿ, ಯಾವುದೇ ಕ್ರೀಮ್ ಅಪ್ಲೈ ಮಾಡಬೇಡಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡು ಹೀಗೆ ಒತ್ತಿ ಹಿಡಿದು ಒಂದು 10 ಸೆಕೆಂಡ್ ಹಾಗೆ ವೆಯ್ಟ್ ಮಾಡಿ. 10 ಸೆಕೆಂಡ್ ಆದ ತಕ್ಷಣ ನಿಮ್ಮ ಟಿಶ್ಯೂ ಪೇಪರ್ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ನೆಸ್ ಇತ್ತು ಅಂತಂದರೆ ಅಂಥವ್ರದ್ದು ಆಯಿಲಿ ಸ್ಕಿನ್ ಅಂತ ಅರ್ಥ. ಹಾಗೆ ಇನ್ನೊಂದು ಥರ ನೀವು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ, ನೀವು ಮಲ್ಕೊಂಡಿರ್ತೀರ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ಕಿನ್ನ ಹೀಗೆ ಟಚ್ ಮಾಡ್ಕೊಂಡು ನೋಡಿ. ನಿಮ್ಮ ಕೈಲಿಗೆ ಆಯಿಲ್ನೆಸ್ ಅನಿಸಿದರೆ ಅಂಥವ್ರದ್ದು ಆಯಿಲಿ ಸ್ಕಿನ್ ಅಂತ ಅರ್ಥ. ಈ ಆಯಿಲಿ ಸ್ಕಿನ್ಗಂತಲೇ ಮಾರ್ಕೆಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಆ ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲಿ ಸ್ಕಿನ್ ಇರೋ ಪ್ರಾಡಕ್ಟ್ಗಳನ್ನೇ ಯೂಸ್ ಮಾಡಿ. ಹಾಗೆ ಈ ಸ್ಕಿನ್ ಇರೋರಿಗೆ ಬೇಗ ಸ್ಕಿನ್ನಲ್ಲಿ ಆಯಿಲ್ ಫಾರ್ಮ್ ಆಗೋದ್ರಿಂದ ಪಿಂಪಲ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಆಯಿಲಿ ಸ್ಕಿನ್ ಇರೋರು ತುಂಬ ಎಚ್ಚರಿಕೆಯಿಂದ ಅವ್ರ ಸ್ಕಿನ್ನ ಕಾಪಾಡ್ಕೊಳ್ಬೇಕು. ಕಾಂಬಿನೇಷನ್ ಸ್ಕಿನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೇಮ್ ಅದೇ ಥರ ನಿಮ್ಮ ಫೇಸ್ ವಾಶ್ ಮಾಡ್ಕೊಳ್ಳಿ, 1 ಅವರ್ ಹಾಗೇ ಬಿಡಿ. 1 ಅವರ್ ಆದಮೇಲೆ ನಾವು ಟೀ ಝೋನ್ ಅಂತ ಹೇಳ್ತೀವಿ. ಟೀ ಝೋನ್ ಅಂದರೆ ನೋಡಿ, ಇದು ಅಂದರೆ ಹಣೆ ಮೇಲೆ, ಮೂಗಿನ ಮೇಲೆ, ಹಾಗೆ ಗದ್ದದ ಮೇಲೆ ಆಯಿಲಿನೆಸ್ ಇದ್ದು ಕೆನ್ನೆ ಮಾತ್ರ ಡ್ರೈ ಆಗಿತ್ತು ಅಂದರೆ ಅದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ಟೀ ಝೋನ್ ಅಂತ ಹೇಳ್ತೀವಿ. ಅಂದರೆ ಟೀ ಶೇಪಲ್ಲಿ ಕಾಣಿಸುತ್ತಲ್ವ, ಹಾಗಾಗಿ ಟೀ ಝೋನ್ ಅಂತ ಹೇಳ್ತೀವಿ. ಹಣೆ ಮೇಲೆ, ಮೂಗು ಮತ್ತು ಗದ್ದ ಇಲ್ಲಿ ಆಯಿಲಿ ಇದ್ದು ನಿಮ್ಮ ಸ್ಕಿನ್ ಇಲ್ಲಿ ಕೆನ್ನೆ ಹತ್ರ ಮಾತ್ರ ಡ್ರೈ ಇತ್ತು ಅಂತಂದರೆ ಅದು ಕಾಂಬಿನೇಷನ್ ಸ್ಕಿನ್ನು. ಈ ಕಾಂಬಿನೇಷನ್ ಸ್ಕಿನ್ ಇರೋರು ಯಾವ ಪ್ರಾಡಕ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಏನು ಸಪ್ರೇಟಾಗಿ ಅಂತ ಏನೂ ಸಿಗೋದಿಲ್ಲ. ಇವ್ರಿಗೆ ಯಾವ ಪ್ರಾಡಕ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಹಾಗೆ ನಾನು ಹೇಳಿದಾಗೆ ಒಂದು ಸಲ ಟೆಸ್ಟ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ. ನಾರ್ಮಲ್ ಸ್ಕಿನ್ನ ಹೇಗೆ ಫೈಂಡ್ ಔಟ್ ಮಾಡೋದಂತ ತಿಳ್ಕೊಳ್ಳೋಣ. ಸೇಮ್ ನಿಮ್ಮ ಮುಖನ ತೊಳ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಂಡು 1 ಅವರ್ ಬಿಟ್ಟು
ಹಾಗೆ ನೀವು ಟಿಶ್ಯೂ ಪೇಪರ್ ತೊಗೊಳ್ಳಿ, ಒಂದು 10 ಸೆಕೆಂಡ್ ಹೀಗೆ ಕೆನ್ನೆನ ಒತ್ತಿ ಹಿಡ್ಕೊಂಡು ಟಿಶ್ಯೂ ಪೇಪರಲ್ಲಿ ಯಾವುದೇ ನಿಮಗೆ ಆಯಿಲಿನೆಸ್ ಆಗಲಿ ಅಥವಾ ಇಚ್ಚಿಂಗ್ ಆಗಲಿ ನಿಮಗೆ ಕಾಣಿಸ್ದೇ ಇದ್ದರೆ ಅದು ನಾರ್ಮಲ್ ಸ್ಕಿನ್ ಅಂತ ಅರ್ಥ. ಈ ನಾರ್ಮಲ್ ಸ್ಕಿನ್ ಇರೋರು ಎಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಬೋದು. ಇವ್ರ ಸ್ಕಿನ್ಗೆ ಯಾವುದೇ ಅಲರ್ಜಿ ಆಗಲಿ ಅಷ್ಟು ಬೇಗ ಆಗೋದಿಲ್ಲ. ಹಾಗೆ ನಾರ್ಮಲ್ ಸ್ಕಿನ್ ಇರುವವರು ತುಂಬ ಲಕ್ಕಿನೇ ಅಂತ ಹೇಳ್ಬೋದು. ಯಾಕಂದರೆ ಇವ್ರ ಸ್ಕಿನ್ ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ಪಿಂಪಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾರ್ಮಲ್ ಸ್ಕಿನ್ ಏನಾದರೂ ನಿಮ್ದಿತ್ತಂದರೆ ನೀವೇ ತುಂಬ ಲಕ್ಕಿ ಅಂತ ಹೇಳ್ಬೋದು. ಹಾಗೆ ನಾನು ಹೇಳಿದಾಗೆ ಸ್ಕಿನ್ನಲ್ಲಿ 4 ವಿಧ, ಇನ್ನೂ 2 ವಿಧ ಇದೆ. ಅದು ಯಾವುದು ಅಂದರೆ ಸೆನ್ಸಿಟಿವ್ ಸ್ಕಿನ್ನು ಹಾಗೆ ಪಿಂಪಲ್ ಪ್ರೋನ್ ಅಂತ. ಇದು ಸೆನ್ಸಿಟಿವ್ ಸ್ಕಿನ್ನು ಡ್ರೈ ಸ್ಕಿನ್ ಅಂಡರಲ್ಲೇ ಬರುತ್ತೆ. ಈ ಸ್ಕಿನ್ ಇರೋರು ತುಂಬ ಕೇರ್ಫುಲ್ಲಾಗಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಕು. ಯಾಕಂದರೆ ಹೆಸರಲ್ಲೇ ಇದೆ ಸೆನ್ಸಿಟಿವ್ ಅಂತ. ಇವ್ರ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಬೇಗ ಇಚ್ಚಿಂಗ್ ಆಗೋದು ಅಥವಾ ಒಂಥರ ರ್ಯಾಷಸ್ ಆಗೋದು, ಒಂಥರ ರೆಡ್ಡಿಶ್ ಆಗೋದು ಆಗುತ್ತೆ. ಹಾಗಾಗಿ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೂ ಫಸ್ಟು ನೀವು ಟೆಸ್ಟ್ ಮಾಡಿ, ಹಾಗೆ ನಾನು ತಿಳಿಸಿದ್ನಲ್ವ ಕೈಯಲ್ಲಿ ಅಥವಾ ಇಲ್ಲಿ ನೀವು ಟೆಸ್ಟ್ ಮಾಡಿ ಯಾವುದೇ ರಿಯಾಕ್ಷನ್ ಆಗದೇ ಇದ್ದರೆ ಆ ಪ್ರಾಡಕ್ಟ್ಗಳು ಮಾತ್ರ ಯೂಸ್ ಮಾಡಿ. ಹಾಗೆ ಇನ್ನೊಂದು ಪಿಂಪಲ್ ಪ್ರೋನ್ ಅಂತ, ಇದು ಆಯಿಲಿ ಸ್ಕಿನ್ ಅಂಡರ್ ಒಳಗೆ ಬರುತ್ತೆ. ಈ ಸ್ಕಿನ್ ಇರೋರಿಗೆ ತುಂಬ ಬೇಗ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವರು ದಿನದಲ್ಲಿ ಒಂದು 3-4 ಸಲ ಆದರೂ ಮುಖ ತೊಳೆಯೋದ್ರಿಂದ ಮುಖದಲ್ಲಿ ಆಯಿಲಿನೆಸ್ ಕಡಿಮೆ ಆಗಿ ಸ್ಕಿನ್ ಅವ್ರದ್ದು ತುಂಬ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಅಟ್ಲೀಸ್ಟ್ ಒಂದು 4 ಸಲ ಆದರೂ ಮುಖ ತೊಳೆಯೋದ್ರಿಂದ, ಯಾಕಂದರೆ ನಾವು ಹೊರಗಡೆ ಹೋಗಿ ಬಂದಿರ್ತೀವಿ, ಡಸ್ಟೆಲ್ಲ ಕೂತ್ಕೊಂಡಿರುತ್ತೆ, ಆ ಡಸ್ಟಿಗೆ ಇನ್ನೂ ಒಂದಿಷ್ಟು ಪಿಂಪಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಮುಖ ಯಾವಾಗಲೂ ಫ್ರೆಶ್ ಆಗಿ ಇಟ್ಕೊಳ್ಳೋಕ್ಕೆ ನೋಡ್ಕೋಬೇಕು, ಈ ಸ್ಕಿನ್ ಇರೋರು ಎಸ್ಪೆಷಲಿ. ಈ ವಿಡಿಯೋದಲ್ಲಿ ನಾನು ನೀಡಿರುವ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅತಿ ಹೆಚ್ಚು ಯಾವ ಸ್ಕಿನ್ ಬಗ್ಗೆ ನನಗೆ ಕಮೆಂಟ್ ಬಂದಿರುತ್ತೋ ಆ ಸ್ಕಿನ್ ಬಗ್ಗೆ ಹೇಗೆ ನಾವು ಕೇರ್ ತೊಗೊಳ್ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್, ಟೇಕ್ ಕೇರ್.